ಉತ್ಕರ್ಷ್ ಅವರೇ, ನೀವು ಹೇಳಬೇಕು. 400 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ, ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು, ಶಿಕ್ಷಕರನ್ನೆಲ್ಲ ದಸರಾ ರಜೆನ ಕ್ಯಾನ್ಸಲ್ ಮಾಡಿ, 7 ಕೋಟಿ ಜನದ ಸಮೀಕ್ಷೆಯನ್ನು ಮಾಡಿ, ಒಂದು ರಿಸಲ್ಟ್ ಬಂದರೂ ಕೂಡ, ಒಂದು ಸಮೀಕ್ಷೆಯನ್ನು ಮಾಡಿದರೂ ಕೂಡ ಜನಸಾಮಾನ್ಯರು, ಪ್ರತಿಪಕ್ಷಗಳು, ಆಡಳಿತ ಪಕ್ಷದ ಒಂದು ಭಾಗ ಅಗೇನ್ ಇದನ್ನು ಒಪ್ಪಿಕೊಳ್ಳುವಂಥ ಚಾನ್ಸಸ್ ತೀರಾ ಕಮ್ಮಿ ಅಂತ ಅನಿಸುತ್ತೆ. ರೈಟ್ ನಾವು ಇದಾಗ್ತಿರುವಂಥ ಪ್ರೋಸೆಸ್ಸನ್ನು ಗಮನಿಸಿದ್ರೆ ಮೇಡಮ್, ಭಾಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆರ್ಡ್ರ್ ಭಾಳ ಸ್ಪಷ್ಟವಾಗಿ ನಾನು ಓದ್ತೀನದನ್ನು. ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಸರ್ಕಾರವನ್ನು ಒಳಗೊಂಡಂತೆ ಯಾವ ವ್ಯಕ್ತಿಗೂ ನೀಡುವಂತಿಲ್ಲ. ಹಿಂದುಳಿದ ವರ್ಗದ ಆಯೋಗವು ಸಂಗ್ರಹಿಸಿದ ಮಾಹಿತಿಯನ್ನು ಸುರಕ್ಷತೆಯಿಂದ ಮತ್ತು ಗೌಪ್ಯತೆಯಿಂದ ಕಾಪಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದ್ದಾರೆ. ಆದ್ರೆ ಇವತ್ತು ಇವರು ಕಾಂಗ್ರೆಸ್ ಅವರು ಕಾಂತರಾಜ್ ಆಯೋಗದ ವರದಿಯನ್ನ ಅದಾದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿಯನ್ನು ಸ್ವೀಕಾರ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ರೆಕಾರ್ಡ್ಸ್ ಅನ್ನ ಲೀಕ್ ಮಾಡಿದ್ರು. ಎಷ್ಟು ಜಾತಿಗಳ ಸಂಖ್ಯೆ ಏನಿದೆ, ಯಾವ ತರ ಇದೆ ಅಂತ ಲೀಕ್ ಮಾಡಿ ಅದಕ್ಕೆ ಒಂದು ಬೇರೆ ರೀತಿಯ ಮೆಸೇಜನ್ನು ಜಾತಿ ಸಂಘಟನೆಗಳನ್ನು ಎತ್ಕಟ್ಟುವಂತಹ ಕೆಲಸವನ್ನು ಮಾಡಿದ್ರು. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಇವತ್ತು 15 ದಿವಸದಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಗದಗ್ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಇವತ್ತು ಅನೇಕ ಕಡೆಗಳಲ್ಲಿ ಇವತ್ತು ಹಾನಗಲ್ ಇರ್ಬೋದು, ಶಿಕ್ಷಕರಿಗೆ ತಾಂತ್ರಿಕ ಸಮಸ್ಯೆಗಳು. ಶಿಕ್ಷಕರು ಹೇಳ್ತಾ ಇದ್ದಾರೆ, ಒಂದು ಮನೆಗೆ ಹೋದ್ರೆ 2 ರಿಂದ 2.5 ಗಂಟೆ ಬೇಕು. ನೀವು ಲಾಜಿಕಲ್ ಆಗಿ ಯೋಚನೆ ಮಾಡೋಣ, ನೀವೆಲ್ಲ ರಾಜಕೀಯ ಪಕ್ಕಕ್ಕಿಡಿ. ಒಬ್ಬ ಶಿಕ್ಷಕರು 8 ಅವರ್ ಕೆಲಸ ಮಾಡಿದ್ರು ಎಷ್ಟು ಮನೆ ತಲುಪಕ್ಕಾಗುತ್ತೆ? 4 ಮನೆ ತಲುಪಬಹುದು. ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? 7 ಕೋಟಿ 2.5 ಕೋಟಿ ಮನೆಗಳನ್ನ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ 15 ದಿವಸದಲ್ಲಿ ಆಗುತ್ತಾ? ಖಂಡಿತವಾಗ್ಲೂ ಅಸಾಧ್ಯ. ಇವತ್ತೇನು ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಲೇಬೇಕು, ನೀವು ಮಾಡ್ಲಿಲ್ಲ ಅಂತಂದ್ರೆ ರಿಸೈನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಅನೇಕ ಜನ ಗರ್ಭಿಣಿಯರಿದ್ದಾರೆ, ಶಿಕ್ಷಕರಲ್ಲಿ ಹ್ಯಾಂಡಿಕ್ಯಾಪ್ಗಳಿದ್ದಾರೆ. ನೀವು ಅವರನ್ನು ತಾಕೀತ್ ಮಾಡ್ತಾ ಇದ್ರೆ, ನೀವು ಮಾಡ್ಲೇಬೇಕು ಎನ್ನುವಂತ ಫರ್ಮಾನ ನೋಡಿಸ್ತಾ ಇದ್ದೀರೇನ್ರಿ? ಯಾವ ಆಧಾರದ ಮೇಲೆ ಹೇಳ್ತೀರಾ? ಸರಿಯಾಗಿ ಇವತ್ತು ಶಿಕ್ಷಕರು ಹೇಳ್ತಾ ಇದ್ರೆ, ಬೆಳಗಾವಿಯಲ್ಲಿ ಬಹಿಷ್ಕಾರ ಹಾಕಿದ್ದಾರೆ, ಸರಿಯಾಗಿ ಅವರಿಗೆ ಟ್ರೈನಿಂಗ್ ಆಗಿಲ್ಲ, ಸರಿಯಾಗಿ ಅವರಿಗೆ ಕಿಟ್ಗಳ ವಿತರಣೆ ಆಗಿಲ್ಲ. ಆ ಕೊಟ್ಟಿರ್ತಕ್ಕಂಥ ಕ್ವಶನಿಯರ್ ಅಲ್ಲಿ ಯಾವ ಕ್ವಶನ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ಸಮೀಕ್ಷೆ ಮಾಡಿ ಅಂತಂದ್ರೆ ಏನ್ ಮಾತಾಡ್ತಾರೆ? ಇವತ್ತು ನಾನು ನೋಡ್ತಾ ಇದ್ದೆ, ನಿಮ್ಮ ಮೀಡಿಯಾದವರೇ ಫ್ಯಾಕ್ಟ್ ಚೆಕ್ ಮಾಡಿದಾಗ ಒಬ್ಬ ಶಿಕ್ಷಕರು ಹೇಳ್ತಾರೆ, 3 ದಿವಸದಿಂದ ಒಂದೇ ಮನೆಗೆ ಬಂದಿದ್ದಾರಂತೆ. ಸಮಸ್ಯೆ ಏನು ಗೊತ್ತಾ? ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಪಾಪ. ಶಿಕ್ಷಕರು ಹೇಳ್ತಾರೆ, ಕೆಲಸ ಮಾಡುವಂತ ಬದ್ಧತೆ ನಮ್ಮಲ್ಲಿದೆ ಅಂತ. ಆ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಿದ್ಮೇಲೆ ಸಮಸ್ಯೆ ಏನಾಗ್ತಿದೆ? ಎಂಟ್ರಿ ಕೊಟ್ರೆ ಎಂಟ್ರಿನೇ ಆಗ್ತಾ ಇಲ್ಲ ಆ ಡೇಟಾ ಆಪ್ ಅಲ್ಲಿ. ಇಷ್ಟೆಲ್ಲ ತಾಂತ್ರಿಕ ದೋಷ ಇಟ್ಕೊಂಡು ಪಾಪ ಶಿಕ್ಷಕರು 3 ದಿವಸದಿಂದ ಒಂದೇ ಮನೆಗೆ ಹೋಗುವಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು 2.5 ಕೋಟಿ ಮನೆಗಳನ್ನ ಸಮೀಕ್ಷೆ ಮಾಡಿ ಅಂತಂದ್ರೆ, ಅದಕ್ಕಿಂತ ದುರ್ದೈವ ಅಂತಂದ್ರೆ ಒಬ್ಬ ಶಿಕ್ಷಕರಿಗೆ 180 ರಿಂದ 200 ಮನೆ ಟಾರ್ಗೆಟ್ ಕೊಟ್ಟಿದ್ದಾರಂತೆ. ಇದು ಏನಿದೆ? ಈ ರೀತಿ ಒಂದು ಸರ್ವಾಧಿಕಾರಿ ಧೋರಣೆ ನೀವು ಮಾಡಲೇಬೇಕು ಎನ್ನುವಂತಹ ಚಿಂತನೆ ಇದೆಯಲ್ವಾ, ಇದನ್ನ ಖಂಡಿತವಾಗ್ಲೂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮತ್ತೊಂದು ಬಹಳ ಪ್ರಮುಖವಾಗಿ ಕೋರ್ಟ್ ಮೊನ್ನೆ ಕೂಡ ಚಿಮಾರಿ ಹಾಕಿದೆ. ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಬಂಧ ಪಡೆದೇ ಇರ್ತಕ್ಕಂಥ ಜಾತಿಗಳ ಸಮೀಕ್ಷೆಯನ್ನು ಮಾಡುವಂತದ್ದು ಎಷ್ಟು ಸರಿ? ಮತ್ತೆ ನೀವು ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡಿದ್ರಲ್ಲ, ಆಗ ಸಂಗ್ರಹಿಸಕರ್ತ ಮಾಹಿತಿ ಎಲ್ಲೋಯ್ತು? ಮತ್ತೆ ಅಲ್ಲಿ ಹಣವನ್ನ ವ್ಯಯ ಮಾಡಿದ್ರಲ್ಲ ನೀವು. SC/ST ಸಮುದಾಯಗಳ ಸಮೀಕ್ಷೆಯನ್ನ ಮಾಡುವಂತ ನೈತಿಕ ಹಕ್ಕು ಹಿಂದುಳಿದ ವರ್ಗದ ಆಯೋಗಕ್ಕಿಲ್ಲ. ಬಹಳ ಸ್ಪಷ್ಟವಾಗಿ ಕೋರ್ಟ್ ಕೂಡ ಆ ಪ್ರಶ್ನೆಯನ್ನ ಎತ್ತಿಡಿದೆ. ಏನು ಅವಕಾಶ ಇಲ್ಲ? ಹಿಂದುಳಿದ ವರ್ಗದ ಆಯೋಗಕ್ಕೆ SC/ST ಸಮುದಾಯಗಳ ಸಮೀಕ್ಷೆ ಮಾಡುವಂತೆ ಯಾವ ನೈತಿಕತೆ ಇದೆ? ಮುಂದುವರೆದಿರ್ತಕ್ಕಂಥ ಜನಾಂಗಗಳು, ಬ್ರಾಹ್ಮಣರು, ಜೈನರು, ಇವರನ್ನೆಲ್ಲ ಸಮೀಕ್ಷೆ ಹೇಗ್ ಮಾಡ್ತದೆ? ಇವತ್ತು ನೀವು ಮತ್ತೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕು, ಹಿಂದುಳಿದ ವರ್ಗದ ಆಯೋಗ ಏನಿದೆ ಎಲ್ಲಾ ರೀತಿಯಲ್ಲಿ ಬಹಳ ಹಿಂದುಳಿದಿದೆ. ಇವತ್ತು ನೀವು ಎಷ್ಟೋ ಜನ ಫ್ಯಾಕ್ಟ್ ಚೆಕ್ ಮಾಡಿ, ಹಿಂದುಳಿದ ವರ್ಗದ ನಾಯಕರುಗಳಿಗೆ ಅಲ್ಲಿ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, OBC ಕಮಿಷನ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಶ್ರೇಣಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬಹಳ ಹಿಂದುಳಿದಿದೆ OBC ಕಮಿಷನ್. ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಪಾಪ ನಿಮ್ಮ ವೈಯಕ್ತಿಕ ಕುರ್ಚಿಗಳನ್ನ ಉಳಿಸ್ಕೋಬೇಕೆನ್ನುವ ಕಾರಣಕ್ಕೆ ಆ ಶಿಕ್ಷಕರನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಈ ಬಂಡತನ ಏನಿದೆಯಲ್ವಾ, ಇದನ್ನ ಬಿಡ್ಬೇಕು ಮೊದಲು ಕಾಂಗ್ರೆಸ್ಸಿಗರು. ಬಹಳ ಸ್ಪಷ್ಟವಾಗಿ ನೋಡಿ ಮೇಡಮ್, ಕೊನೆಯದಾಗಿ 15 ದಿವಸದಲ್ಲಿ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೊಂದು ಈ ವರದಿ ಏನ್ ಬರುತ್ತಲ್ಲ, ಇದು ಇವ್ರಿಗೆ ಯಾರ್ಯಾರನ್ನ ಜಾಸ್ತಿ ತೋರಿಸ್ಕೋಬೇಕೋ ತೋರಿಸ್ಕೋತಾರೆ, ಯಾವ್ಯಾವ ಮೆಸೇಜ್ ಅನ್ನು ಪಾಸ್ ಮಾಡ್ಬೇಕೋ ಅದನ್ನ ಮಾಡ್ತಾರೆ ಅಷ್ಟೇ. ಬಿಟ್ರೆ ಯಾರ ಮನೆಯನ್ನು ಉದ್ಧಾರ ಮಾಡುವಂತ ಕೆಲಸ ಅಂತೂ ಕಾಂಗ್ರೆಸ್ ಅವ್ರು ಮಾಡಲ್ಲ, ಸಿದ್ದರಾಮಯ್ಯನವರಂತೂ ಮಾಡೋದಿಲ್ಲ.